ಸಮೀಕ್ಷೆ ಪ್ರಕಟವಾಗಿದೆ. ಸಮೀಕ್ಷೆಯಲ್ಲಿ ಈ ಬಾರಿ ಗೋವಾದಲ್ಲಿ ಅತಂತ್ರ ಸರ್ಕಾರ ಬರುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಗೋವಾ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಹೇಗಾದ್ರೂ ಮಾಡಿ ಈ ಬಾರಿ ಗೋವಾದಲ್ಲಿ ಅಧಿಕಾರದ ಗದ್ದುಗೆ ಏರ್ಲಿಕ್ಕೆ ಕಾಂಗ್ರೆಸ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗೋವಾಕ್ಕೆ ತೆರಳುವಂತೆ ರಾಜ್ಯದ ಅಧ್ಯಕ್ಷ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತ ಡಿಕೆಶಿಗೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಗೆಲ್ಲೋ ಕಾಂಗ್ರೆಸ್ ಶಾಸಕರನ್ನ ಒಂದೆಡೆ ಸೇರಿಸಲಿಕ್ಕೆ ಸೋನಿಯಾ ಗಾಂಧಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಗೋವಾಕ್ಕೆ ತೆರಳಲಿಕ್ಕೆ ಡಿಕೆಶಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮತದಾನೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಎರಡು ಪಕ್ಷಗಳು 16ರಿಂದ 20 ಸ್ಥಾನ ಗೆಲ್ಲುವಂತ ಸಾಧ್ಯತೆ ಇರುವಂತದ್ದು. ಮತದಾನೋತ್ತರ ಸಮೀಕ್ಷೆ ನಿನ್ನೆಷ್ಟೇ ತೋರಿಸ್ತಾ ಇದ್ವಿ ಪೋಲ್ ಆಫ್ ಪೋಲ್ ನಲ್ಲಿ ಯಾವ ರೀತಿಯಾದಂತ ಒಂದು ರಿಸಲ್ಟ್ಸ್ ಬರ್ತಾ ಇದೆ ಅಂತ. ಯಾವ ಕಾರಣಕ್ಕೋಸ್ಕರ ಇಷ್ಟು ಬೇಗ ಎಚ್ಚೆತ್ಕೊಂಡಿದೆ ಕಾಂಗ್ರೆಸ್ ಅಂದ್ರೆ, ಕಳೆದ ಬಾರಿ ಎಡವಟ್ಟನ್ನ ಮಾಡ್ಕೊಂಡಿದ್ರು ಅವರು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಕಾಂಗ್ರೆಸ್ ಅಲ್ಲಿ 17 ಸ್ಥಾನವನ್ನ ಗೆದ್ದಿತ್ತು. 21 ಮ್ಯಾಜಿಕ್ ನಂಬರ್, 40 ಸ್ಥಾನಗಳ ಪೈಕಿ 21 ಮ್ಯಾಜಿಕ್ ನಂಬರ್, ಇವ್ರು ಗೆದ್ದಿತ್ತು 17. ಆದ್ರೆ ಅಲ್ಲಿ ಸರ್ಕಾರವನ್ನ ರಚಿಸುವಂತ ನಿಟ್ಟಿನಲ್ಲಿ ಸಾಧ್ಯ ಆಗ್ಲಿಲ್ಲ ಕಾಂಗ್ರೆಸ್ಗೆ. ಈ ಬಾರಿ ಆ ಒಂದು ತಪ್ಪು ಆಗ್ಬಾರ್ದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಮೊದಲೇ ಡಿ ಕೆ ಶಿವಕುಮಾರ್ ಅವರನ್ನ ಕಳಿಸಿಕೊಡ್ಲಾಗ್ತದೆ. ಯಾಕೆ ಡಿ ಕೆ ಶಿವಕುಮಾರ್ ಅಂತ ಬಂದಂತ ಸಂದರ್ಭದಲ್ಲಿ ನೋಡೋದಾದ್ರೆ, ಡಿ ಕೆ ಶಿವಕುಮಾರ್ ಈ ಹಿಂದೆ ಗುಜರಾತ್ನ ಶಾಸಕರನ್ನ ಹಿಡಿದಿಟ್ಕೊಂಡಿದ್ರು. ಅದಾದ್ಮೇಲೆ ಅಲ್ಲಿ ರಾಜ್ಯಸಭೆ ಚುನಾವಣೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅಹಮದ್ ಪಟೇಲ್ ಅವರಿಗೆ ವೋಟನ್ನ ಹಾಕಿಸುವಂತ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಆ ಶಾಸಕರನ್ನ ಹಿಡಿದಿಟ್ಕೊಂಡಿದ್ರು. ಅದಾದ್ಮೇಲೆ ಮಹಾರಾಷ್ಟ್ರದ ಶಾಸಕರನ್ನ ಕೂಡ ಕಾಪಾಡ್ಕೊಂಡಿದ್ರು ಡಿಕೆಶಿ. ಸೊ ಇವರೇ ಸರಿಯಾದಂತವ್ರು ಅನ್ನೋ ಕಾರಣಕ್ಕೋಸ್ಕರ ಇವರಿಗೆ ಆ ಒಂದು ಜವಾಬ್ದಾರಿಯನ್ನ